Hello everyone, welcome to Sankalp Learning Solution. Let us see question number 9 of chapter hydrocarbon. Which one of the following gives both an alkane and an alkene on hydrogenation? What is hydrogenation? Addition of hydrogen. ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಓಕೆ, ನಮಗೆ ಬೋತ್ ಅಲ್ಕೇನ್ ಮತ್ತೆ ಅಲ್ಕೀನ್ ಅನ್ನ ಕೊಡಬೇಕು. ಯಾವ್ದು ಕೊಡುತ್ತೆ? ಇಫ್ ಇಟ್ ಈಸ್ ಅಲ್ಕೀನ್, ಅಲ್ಕೀನ್ ಇಂದ ನಮ್ಗೆ ಹೈಡ್ರೋಜಿನೇಷನ್ ಮಾಡಿದಾಗ ಅಂದ್ರೆ ಹೈಡ್ರೋಜನ್ ಅನ್ನ ಆಡ್ ಮಾಡಿದಾಗ ನಮಗೆ ಅಲ್ಕೀನ್ ಸಿಗೋದಿಲ್ಲ, ವಿ ಗೆಟ್ ಅಲ್ಕೇನ್. ಹಾಗಾಗಿ ನಮಗೆ ಬೋತ್ ಅಲ್ಕೀನ್ ಮತ್ತೆ ಅಲ್ಕೇನ್ ಸಿಗೋದಿಲ್ಲ. ಆಪ್ಷನ್ ಎ ಇಸ್ ರಾಂಗ್. ಡೈಈನ್, ಡೈಈನ್ ಅಲ್ಲಿ ಕೂಡ ಹಾಗೆ ಇರುತ್ತೆ. ಡೈಈನ್ ಅಂದ್ರೆ ಎರಡು ಡಬಲ್ ಬಾಂಡ್ ಇದೆ ಅಂತ ಮೀನಿಂಗು. ಡೈಈನ್ ಅಲ್ಲಿ ಕೂಡ ಅಲ್ಕೀನ್ ಅನ್ನ ನಾವು ಪ್ರಿಪೇರ್ ಮಾಡ್ಲಿಕ್ಕಾಗಲ್ಲ, ಅಲ್ಕೇನ್ ಅನ್ನ ಮಾಡ್ಬೋದು. ಸೊ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಅಲ್ಕೈಲ್ ಹೆಲೈಡ್, ಅಲ್ಕೈಲ್ ಹೆಲೈಡ್ RX ಅಂತ ಬರಿತೀವಲ್ಲ, ಇದರಿಂದ ನಾವು ತಗೊಳ್ಳಿಕ್ಕಾಗೋದಿಲ್ಲ ಅಲ್ಕೀನ್ ಅನ್ನ. ಸೊ ದಿಸ್ ಇಸ್ ರಾಂಗ್. ಹೈಡ್ರೋಜಿನೇಷನ್ ಮಾಡಿ ನಾವು ತಗೊಳ್ಳಿಕ್ಕಾಗೋದಿಲ್ಲ. ಅದೇ ಆಪ್ಷನ್ ಡಿ ಅಲ್ಕೈನ್ ತಗೊಂಡ್ರೆ ಆರ್ ಟ್ರಿಪಲ್ ಬಾಂಡ್ ಆರ್ ಅಥವಾ CH ಟ್ರಿಪಲ್ ಬಾಂಡ್ CH ಟ್ರಿಪಲ್ ಬಾಂಡ್ CH ಬರುತ್ತೆ. Now I am adding hydrogen in presence of nickel, palladium or platinum catalyst. ಇದರಲ್ಲಿ ಯಾವ್ದಾದ್ರು ಒಂದು ಕೆಟಲಿಸ್ಟ್ ಇದ್ದಾಗ ಇದನ್ನ ಆಡ್ ಮಾಡಬೇಕು. ಸೊ ಈ ಹೈಡ್ರೋಜನ್, ಎರಡು ಹೈಡ್ರೋಜನ್ ಇದೆ ಅಲ್ಲ ಇಲ್ಲಿ, ಒಂದು ಈ ಕಾರ್ಬನ್ಗೆ ಹೋಗುತ್ತೆ, ಇನ್ನೊಂದು ಈ ಕಾರ್ಬನ್ಗೆ ಹೋಗಿ ಅಟ್ಯಾಚ್. ಸೊ CH2 double bond CH2. Again, I have to add H2. Then I get CH3 single bond CH3. This is alkane. This is alkene. So from alkyne, I can get both alkane and alkene on hydrogenation. So the correct option is option D, alkyne. Thank you.